ನಾನ್ ಹೆದರ್ಕೊಳ್ಳೋ ಹಾಗೆ ಆ ಆತ್ಯನೇ ನನ್ ಸೊಸೆ ಏನಾದ್ರೂ ಆಗ್ಬಿಟ್ರೆ ಮುಂದೆ ನನ್ ಗತಿ ಏನು? ಬಂಗಾರಕ್ಕೋಸ್ಕರ ಕನಸ್ ಕಂಡಿದ್ದೆಲ್ಲ ನೀರ್ ಪಾಲಾಗೋಗತ್ತೆ. ಛೀ! ನಿಜವಾಗ್ಲೂ ನಿಮ್ಗಂತ ಸೆಂಟಿಮೆಂಟ್ ಇದ್ರೆ ನಮ್ ಚಾರು ಹತ್ರ ಸೀನುಗೆ ಎಣ್ಣೆ ಹಚ್ಸಿದ್ರೆ ಅವ್ರ ಮದ್ವೆ ಆಗುತ್ತೇನೋ ಅಲ್ವಾ? ಇದೊಂಥರ ಚೆನ್ನಾಗಿದೆ. ಚಾರು ಕೈಯಲ್ಲಿ ನಮ್ ಸೀನುಗೆ ಎಣ್ಣೆ ಹಚ್ಸಿದ್ರೆ ಆಗ ಖಂಡಿತವಾಗ್ಲೂ ಅವ್ರಿಬ್ಬರಿಗೂ ಮದ್ವೆ ಆಗೇ ಆಗತ್ತೆ. ಆದ್ರೂ ನಾನೇನೋ ಸುಮ್ನೆ ತಮಾಷೆಗೆ ಹೇಳಿದ್ರೆ ನೀವ್ ನಿಜ ಅನ್ಕೋತಿರಲ್ಲ ಅತ್ಗೆ. ಚಾರು ಹತ್ರ ಎಣ್ಣೆ ಹಚ್ಚೋಕ್ ಆಗಲ್ಲ ಅಲ್ವಾ? ಹಚ್ಚಿಸ್ಬೇಕು. ಹೇಗಾದ್ರೂ ಮಾಡಿ ಚಾರು ಕೈಯಲ್ಲಿ ಎಣ್ಣೆ ಹಚ್ಚಿಸ್ಬೇಕು. ಚಾರು ಇಲ್ದೆ ಎಣ್ಣೆ ಹೇಗ್ ಹಚ್ಚಿಸ್ತೀರಾ ಅತ್ಗೆ? ಕರ್ದ್ರೆ ಬರ್ತಾಳಲ್ಲ. ಅವಳು ಬಂದ್ರು ಎಣ್ಣೆ ಹಚ್ಚಸಕ್ಕೆ ನಿಮ್ ಅಣ್ಣ ಅವರೆಲ್ಲ ಒಪ್ಕೋಬೇಕಲ್ಲ. ಮೊದ್ಲು ಚಾರು ಇಲ್ಲಿಗೆ ಬರ್ಬೇಕು. ಆಮೇಲೆ ಹೇಗ್ ಮಾಡ್ಬೇಕು, ಹೇಗ್ ಎಣ್ಣೆ ಹಚ್ಚೋದು ಅಂತ ಆಮೇಲೆ ಯೋಚಿಸ್ಬೋದು. ಅದ್ಕೆ ಚಾರುಗೆ ನಿಜವಾಗ್ಲೂ 100 ವರ್ಷ. ಅವಳೇ ಫೋನ್ ಮಾಡ್ತಿದ್ದಾಳೆ ನೋಡಿ. ಏನೇ ಪಾರ್ವತಿ, ನೀನ್ ಫೋನ್ ಬಳಸ್ತಾ ಇದ್ಯಾ ನಮ್ಮನೇಲಿ? ಅಯ್ಯೋ, ಏನೋ ಅವ್ರ ಕಣ್ಣಿಗೆ ಬೀಳ್ದ ಹಾಗೆ ಯೂಸ್ ಮಾಡ್ತಿದ್ದೀನಿ ಅದ್ಕೆ. ಸರಿ ಸರಿ, ಮೊದ್ಲು ಅವಳ ಹತ್ರ ಮಾತಾಡು. ಹಲೋ ಚಾರು. ಹ್ಯಾಪಿ ದೀಪಾವಳಿ ಚಿಕ್ಕಮ್ಮ. ನಿನ್ಗೂ ಕೂಡ. ಇಲ್ಲೋಡು, ನಿಮ್ಮ ಅತ್ತೆ ಪಕ್ಕದಲ್ಲೇ ಇದ್ದಾರೆ, ಅವ್ರಿಗೂ ವಿಶ್ ಮಾಡು. ಸರಿ ಚಿಕ್ಕಮ್ಮ. ಹಾಗೆ ಅವರು ಕೂಡ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಇರು ಕೊಡ್ತೀನಿ. ಅದಕ್ಕೆ ಹೀಗೆ ನಂಗೆ ಗೊತ್ತು ಬಿಡು. ಹ್ಯಾಪಿ ದೀಪಾವಳಿ ಅತ್ತೆ. ನಿನ್ಗೂ ಹಾಗೇನೆ ಬಿಡು. ಏನ್ ಮಾಡ್ತಿದ್ಯಾ ಚಾರು? ಏನಿರುತ್ತೆ ಅತ್ತೆ, ಅಮ್ಮ ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಆದ್ಮೇಲೆ ಸಂಜೆ ಪಟಾಕಿ ಹೊಡಿತೀವಿ ಅಷ್ಟೇ. ಅಲ್ಲಿ ನೀನ್ ಚೆನ್ನಾಗೇ ಇದ್ಯಾ ಕಣೆ. ಇಲ್ಲಿ ನಮ್ ಪರಿಸ್ಥಿತಿನೇ ಸ್ವಲ್ಪನೂ ಚೆನ್ನಾಗಿಲ್ಲ. ಏನಾಯ್ತು ಅತ್ತೆ? ಆದ್ಯನ್ ಕೈಲಿ ನಮ್ ಸೀನುಗೆ ಎಣ್ಣೆ ಹಚ್ಚೋಕ್ ನೋಡ್ತಾ ಇದಾರೆ. ಅವಳು ನನ್ ಮಗನಿಗೆ ಎಣ್ಣೆ ಹಚ್ಚೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ ಕಣೆ. ನನ್ ಸೊಸೆ ನೀನೇನಮ್ಮ, ನೀನೇ ಅವನಿಗೆ ಎಣ್ಣೆ ಹಚ್ಬೇಕು ಅಂತ ನನ್ನ ಆಸೆ. ಆದ್ಯ ಎಣ್ಣೆ ಹಚ್ತಾ ಇದ್ದಾಳ? ಎಲ್ರೂ ಹಾಗೆ ಮಾಡಿಸ್ತಾ ಇದ್ದಾರೆ ಕಣೆ. ನೀನ್ ಬಂದ್ರೆ ಅದು ನಿಲ್ಲಿಸ್ಬೋದು. ವಿಷಯ ಗೊತ್ತಾದ್ಮೇಲೆ ಬರ್ದೇ ಇರ್ತೀನ ಹೇಳಿ ಅತ್ತೆ. ಇವಾಗ್ಲೇ ಬರ್ತೀನಿ. ನೀನ್ ಇಲ್ಲಿಗೆ ಬಂದ್ರೆ ಆದ್ಯನ ಪಕ್ಕಕ್ಕಿಟ್ಟು ನಿನ್ ಕೈಲಿ ಎಣ್ಣೆ ಹಚ್ಚಿಸ್ತೀನಿ. ಅಮ್ಮ ಚಾರು, ಏನಮ್ಮ ಗಡಿಬಿಡಿಯಲ್ಲಿದ್ಯಾ? ನಾನು ನನ್ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಗಂಡನ್ ಮನೆಗ? ಸೀನು ಮಾವ ನನ್ ಗಂಡ ಆಗೋನು ಅಂದ್ಮೇಲೆ ಅದ್ ನನ್ ಗಂಡನ ಮನೆ ತಾನೆ. ಹಬ್ಬದ ದಿನ ಮನೇಲಿರ್ದೇನೆ ಅಲ್ಲಿಗೆ ಯಾಕಮ್ಮ? ಮದ್ವೆ ಆದ್ಮೇಲೆ ಮುಂದಿನ ವರ್ಷದಿಂದ ಎಲ್ಲಾ ಹಬ್ಬಗಳನ್ನು ನಾನು ಅದೇ ಮನೇಲಿ ತಾನೇ ಮಾಡ್ಬೇಕಾಗಿರೋದು. ಅದನ್ನ ಇವಾಗಿಂದನೇ ಮಾಡ್ತಿದ್ದೀನಿ. ನಾನು ಫ್ರೆಶ್ ಆಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸುಮ್ನೆ ಡಿಸ್ಟರ್ಬ್ ಮಾಡ್ಬಿಡಿ. ಬಾಯ್. ಅಮ್ಮ ಚಾರು, ಅಷ್ಟೇ. ಕಂಗ್ರಾಟ್ಸ್ ಆದ್ಯ. ಕಡೆಗೂ ಸೀನು ಮಾವಂಗೆ ಎಣ್ಣೆ ಹಚ್ಚಕ್ ಹೋಗ್ತಿದ್ಯಾ? ನಾ ಹೋಗಿ ಬರ್ತೀನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ಕೋಚರ್ ಹತ್ರ. ನಾವೆಲ್ಲ ಇಲ್ಲಿಷ್ಟು ಖುಷಿಯಾಗಿದ್ದೀವಿ, ಅವ್ರು ಮಾತ್ರ ಅಲ್ಲಿ ಎಷ್ಟು ಒಂಟಿಯಾಗಿದ್ದಾರಲ್ವಾ? ಪ್ಲೀಸ್ ರಾಜಿ, ನೀನ್ ಹೊರಗಡೆ ಹೋಗ್ಬೇಡ, ನನ್ ಮಾತು ಕೇಳು. ಇಲ್ಲ ಆದ್ಯ, ಅವ್ರು ನೋವಲ್ಲಿದ್ದಾಗ ನಾನು ಸಂತೋಷವಾಗಿರೋಕ್ಕಾಗಲ್ಲ. ನಾನು ಹೋಗ್ತೀನಿ. ರಾಜಿ, ಆದ್ಯ ಬಾಮ್ಮ. ಎಲ್ರು ಬನ್ನಿ ಬೇಗ. ಬನ್ನಿ. ನಡಿ. ಆದ್ಯ, ಕಡ್ಲೆ ಹಿಟ್ಟಿಲಿಲ್ಲ,
ಒಳಗಡೆ ಹೋಗಿ ತಗೊಂಡ್ ಬಾಮ್ಮ. ಹೋಗು. ಆಯ್ತು ದೊಡ್ಡಮ್ಮ. ಒಂದ್ ನಿಮಿಷ ಸರ್, ನಾನು ಡಾಕ್ಟರ್ನ ಕರಿತೀನಿ. ನನ್ನ ವಿಗ್ರಹಕ್ಕೆ 101 ಬಿಂದಿಗೆಗಳಿಂದ ಅಭಿಷೇಕ ಮಾಡಿಸ್ಬೇಕು ಕಣ್ರೋ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಇವಾಗ ಹೇಗಿದೆ? ಬಾಡಿ ಪೇನ್ಸ್ ಏನಾದರೂ ಇದೆಯಾ? ಇಲ್ಲ ಡಾಕ್ಟರ್. ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಪ್ರಜ್ಞೆ ಕಳ್ಕೊಂಡಿದ್ರಿ. ಕಾನ್ಶಿಯಸ್ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡಾಕ್ಟರ್, ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಥಿಂಗ್ ಟು ವರಿ. ತಲೆಗೆ ಏಟ್ ಬಿದ್ದಿದ್ದಕ್ಕೆ ಯಾವುದಕ್ಕೂ ಒಳ್ಳೇದು ಅಂತ ಒಂದು ಸ್ಕ್ಯಾನಿಂಗ್ ಮಾಡಿದ್ವಿ. ಯಾವುದೇ ಪ್ರಾಬ್ಲಮ್ ಇಲ್ಲ. ಡಾಕ್ಟರ್, ನಾನು ಇಲ್ಲಿಗೆ ಯಾರು ಕರ್ಕೊಂಡು ಬಂದರು? ಒಂದಷ್ಟು ಹಳ್ಳಿ ಜನಗಳು ಕರ್ಕೊಂಡು ಬಂದು ನಿಮ್ಮನ್ನ ಅಡ್ಮಿಟ್ ಮಾಡಿ ಹೋದ್ರು. ರಾತ್ರಿ ಪೂರ್ತಿ ನಿಮಗೆ ಪ್ರಜ್ಞೆನೇ ಇರಲಿಲ್ಲ. ಅಂದರೆ ಇಲ್ಲೊಂದು ರಾತ್ರಿ ಕಳೆದ್ನ? ನೀವು ಸ್ವಲ್ಪ ಲಕ್ಕಿ. ಏನಾದರೂ ಜೋರಾಗಿ ಏಟ್ ಬಿದ್ದಿದ್ರೆ ನೀವು ಕೋಮಾಗೋಗೋ ಅಪಾಯ ಇತ್ತು. ಥ್ಯಾಂಕ್ ಯು ಡಾಕ್ಟರ್. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ರು ರಾತ್ರಿ ಎಲ್ಲ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ನೋಡಿ, ಇದು ನಮ್ಮ ಡ್ಯೂಟಿ. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ. ನಿಮ್ಮ ಮನೆಯವರು ಯಾರೂ ಇಲ್ಲದೆ ಹೋದ್ರು, ಹೇಳೋ ಪರಿಸ್ಥಿತಿಯಲ್ಲಿ ನೀವಿಲ್ಲದೆ ಹೋದ್ರು, ಪಾಪ ಆ ಹುಡುಗಿ ನಾನಿರ್ತೀನಿ ಅಂತ ನಿಮ್ಮ ಜೊತೆಗಿದ್ದು ನಿಮ್ಮ ಸೇವೆ ಮಾಡಿದ್ಲು. ಹುಡುಗಿನ? ಹುಡುಗಿ ಯಾರು ಡಾಕ್ಟರ್? ಆ ಹುಡುಗಿ ಯಾರು ಅಂದರೆ, ಹಾಂ, ನಿಮ್ಮ ಸ್ಟೂಡೆಂಟ್ ಅಂತ ಹೇಳಿದ್ಲು. ವಾಟ್? ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ನಾನು ರೌಂಡ್ಸಲ್ಲಿದ್ದೀನಿ. ನೀವೇನಾದರೂ ಹೋಗಬೇಕು ಅಂದ್ಕೊಂಡ್ರೆ ನೀವು ಡಿಸ್ಚಾರ್ಜ್ ಆಗ್ಬೋದು. ಓಕೆ ಡಾಕ್ಟರ್. ಓಕೆ. ಸಿಸ್ಟರ್, ನನ್ನ ಜೊತೆ ಇದ್ದ ಆ ಹುಡುಗಿ ಯಾರು? ಸರ್, ಅವ್ರು ನಿಮ್ಮ ಸ್ಟೂಡೆಂಟ್ ಅಂತ ಹೇಳಿದ್ರು. ಅವ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ನಿಮಿಷ. ಈ ಹುಡುಗಿನ? ಹಾ, ಈ ಹುಡುಗಿನೇ ಸರ್. ನಿಮ್ಮ ಸ್ಟೂಡೆಂಟ್ ಅಂತ ಹೇಳಿದ್ರು. ನೀವಂದ್ರೆ ಆ ಹುಡುಗಿಗೆ ತುಂಬ ಗೌರವ. ಎಷ್ಟು ಗೌರವ ಅಂದರೆ ನಿಮಗೆ ಇಂಜೆಕ್ಷನ್ ಕೊಡೋದನ್ನ ಅವಳಿಗೆ ನೋಡೋಕ್ಕಾಗಲಿಲ್ಲ. ತುಂಬ ಒಳ್ಳೆ ಹುಡುಗಿ ಸರ್. ನಿಮ್ಮ ಪಕ್ಕದಲ್ಲಿ ಇದ್ದು ನೋಡ್ಕೋತಾ ಇದ್ಲು. ನೀವು ಯಾವಾಗ ಕಂಡುಬಿಡ್ತೀರಾ ಅಂತ ರಾತ್ರಿ ಎಲ್ಲ ಇಲ್ಲೇ ಇದ್ದು ನಿಮ್ಮನ್ನು ನೋಡ್ಕೋತೀನಿ ಅಂದ್ಲು. ರಾತ್ರಿ ಏನೋ ಸಡನ್ನಾಗಿ ಕೆಲಸ ಬಂತು ಅಂತ ಅರ್ಜೆಂಟಾಗಿ ಹೋದರು ಸರ್. ನಾನು ಬರೋವರೆಗೂ ಅವರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ನನಗೆ ಹೇಳಿಬಿಟ್ಟು ಹೋದರು. ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿದರು, ಆದರೆ ಇನ್ನೂ ಬಂದಿಲ್ಲ ಸರ್. ಸರಿ ಸಿಸ್ಟರ್. ರಾಜಲಕ್ಷ್ಮಿ ನನ್ನ ಜೊತೆನೇ ಇದ್ಲ, ಅದು ರಾತ್ರಿ ಹೊತ್ತಲ್ಲಿ. ಕಡ್ಲೆ ಹಿಟ್ಟೇ ಇಲ್ಲ. ಆದ್ಯ ಯಾಕೆ ಇನ್ನೂ ಬಂದೇ ಇಲ್ಲ? ಕಡ್ಲೆ ಹಿಟ್ಟು ತರೋದಕ್ಕೆ ಹೋಗಿದ್ದಾಳಲ್ಲ, ಬರ್ತಲೆ ಬಿಡತ್ಗೆ. ನಿಂತ್ಕೋ ನಿಂತ್ಕೋ. ಅದೇನ್ ಕಡ್ಲೆ ಹಿಟ್ಟು ಅಷ್ಟೊಂದು ಬೆಳ್ಳಗಿದೆ? ಕಡ್ಲೆ ಹಿಟ್ಟು ತಗೊಂಡ್ ಬಾ ಅಂದ್ರೆ ನೀನೇನ್ ತಂದಿದ್ಯಾ? ಕಡ್ಲೆ ಹಿಟ್ಟು ತಗೊಂಡ್ ಬಾರೆ ಅಂದ್ರೆ ಸುಣ್ಣದ
ಪುಡಿ ತಂದಿದ್ಯಾ? ಅಯ್ಯೋ, ಸುಣ್ಣದ ಪುಡಿನಾ? ಅದನ್ ಸೀನುಗ್ ಹಚ್ಚಿದ್ರೆ ಮೈಯೆಲ್ಲ ಸುಟ್ಟು ಹೋಗಿ ಚರ್ಮ ಕಿತ್ ಬರತ್ತೆ. ಹೌದಾ? ನನಗ್ ಗೊತ್ತಿಲ್ಲ. ಕಡ್ಲೆ ಹಿಟ್ಟಿಗೂ ಸುಣ್ಣದ ಪುಡಿಗೂ ವ್ಯತ್ಯಾಸ ಗೊತ್ತಿಲ್ದೇ ಇರೋ ನಿನ್ನನ್ನ ನನ್ ಸೊಸೆ ಮಾಡ್ಬೇಕು ಅಂತ ನೋಡ್ತಾ ಇದಾರೆ. ಪದ್ಮ, ಚರ್ಮ ಸುಲಿತಂತಿದಾರಲ್ವಾ, ಅದನ್ನ ನೀನೇ ಸ್ವಲ್ಪ ಹಚ್ಕೋಬಾರ್ದು? ಬಂಗಾರದಾಗೆ ಪಳ ಪಳ ಹೊಳಿತೀಯ. ಭಾವನವ್ರೆ, ನೀವು ಕೂಡ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ. ಅರ್ಥ ಆಯ್ತು ಭಾವನವ್ರೆ. ಅದನ್ನ ಹಚ್ಕೊಂಡ್ರೆ ಯಾರ ಆರೋಗ್ಯಕ್ಕೂ ಒಳ್ಳೇದಲ್ಲ. ಈಗ್ಲೇ ಮಧ್ಯಾಹ್ನ ಆಗೋ ತರ ಇದೆ. ಇನ್ನು ನೀವು ಸ್ನಾನ ಮಾಡೋದ್ ಯಾವಾಗ, ಪೂಜೆ ಮಾಡೋದ್ ಯಾವಾಗ? ಜಾನಕಿ, ಅಡ್ಗೆ ಮನೆಯಲ್ಲಿ ಯಾವ್ದು ಎಲ್ಲಿದೆ ಅಂತ ಆದ್ಯಾಗಿ ಹೇಗೆ ಗೊತ್ತಾಗುತ್ತೆ? ನೀನ್ ಹೋಗಿ ನೋಡು. ಸರಿ ರೀ. ಆದ್ಯ ಬಾಮ್ಮ. ದೊಡ್ಡಮ್ಮ. ಹಾಯ್ ಅತ್ತೆ. ನಮಸ್ಕಾರ ದೊಡ್ಡಪ್ಪ. ನಮಸ್ಕಾರ ನಮ್ಮ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೀನೇನಮ್ಮ ದಿಢೀರಂತ ಇಲ್ಲಿ ಬಂದಿದ್ಯಾ? ನಾನೇ ಬಾ ಅಂತ ಕರ್ದೆ ಅಣ್ಣ. ಹಬ್ಬ ಅಲ್ವಾ, ನಮ್ ಜೊತೆ ಅವಳು ಖುಷಿಯಾಗಿರ್ತಾಳೆ ಅಂತ. ಅವಳಿಗೂ ಮನೆ ಇದೆ ಅಲ್ವಾ, ಅವ್ರ ಮನೇಲೂ ಹಬ್ಬ ಮಾಡ್ತಾರ್ತಾನೆ. ಮನೇಲಿ ಅವ್ರ ಅಪ್ಪ ಅಮ್ಮ ಇಲ್ಲ ಕಣೋ. ಹೋಗ್ಬಿಟ್ರಾ? ಅದೇ ಬೇರೆ ಎಲ್ಲಿಗಾದ್ರೂ ಹೋಗಿದ್ರ ಅಂತ ಕೇಳ್ತಾ ಇದ್ದೀನಿ. ಹೌದು, ಹುಡ್ಗನ್ ನೋಡಕ್ ಹೋಗಿದ್ದಾರೆ. ಏನು, ಮನೇಲಿ ಇದ್ಕೊಂಡು ಹಬ್ಬ ಮಾಡೋದ್ ಬಿಟ್ಬಿಟ್ಟು ಹುಡುಗನ್ ನೋಡಕ್ ಹೋಗಿದಾರ? ಅದೆಲ್ಲ ಆಗಿದ್ ನಮ್ಮಿಂದಾನೇ ಬಿಡಿ. ನಮ್ ಸೀನುಗೂ ಚಾರುಗೂ ಮದ್ವೆ ಅನ್ಕೊಂಡ್ವಿ. ಕೊನೆಗೆ ಅವಳನ್ ಬೇಡ ಅನ್ಕೊಂಡು ಆದ್ಯ ಜೊತೆ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅನ್ಕೊಂಡಿರೋ ಸಂಬಂಧ ಹಾಳಾಯ್ತು ಅಂದ್ರೆ 4 ಜನ 4 ತರ ಮಾತಾಡ್ತಾರಲ್ವಾ. ಅದಕ್ಕೆ ಸುತ್ತಮುತ್ತ ಊರಲ್ಲಿ ಸಂಬಂಧ ಸಿಗದೆ ಇವಳಿಗೆ ಸಂಬಂಧ ನೋಡೋದಕ್ಕೆ ಬೇರೆ ಊರಿಗೆ ಹೋಗಿದಾರಂತೆ. ಪಾರ್ವತಿ, ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅನ್ನೋದು ನನಗ್ ಚೆನ್ನಾಗಿ ಅರ್ಥ ಆಗ್ತಿದೆ. ಚಾರುನ ನಾವೇನಾದ್ರೂ ಬೇಡ ಅಂತ ಹೇಳಿದ್ವಾ? ಸೀನುಗೂ ಚಾರುಗೂ ಮದ್ವೆ ಮಾಡ್ಬೇಕು ಅಂತ ಅವಸರ ಮಾಡ್ಕೊಂಡಿದ್ದೆ ಅವ್ರ ಮನೆಯವರು. ಕೊನೆಗೆ ಬೇಡ ಅಂತ ಎಲ್ರೂ ಮುಂದೆ ಮರ್ಯಾದೆ ತೆಗೆದಿದ್ದು ಕೂಡ ಅವರೇ ಅಲ್ವಾ? ನೀನು ನಾವೇ ಏನೋ ತಪ್ಪು ಮಾಡಿರೋ ಹಾಗೆ ಅವರೇ ಸರಿ ಅಂತ ಸಮರ್ಥನೆ ಮಾಡ್ತಿದೀಯಾ? ಅವರಷ್ಟೆಲ್ಲ ಅವಮಾನ ಮಾಡಿದ್ರು, ಆಗ್ಲೂ ಕೂಡ ಇವರು ಅವರಿಬ್ರಿಗೆ ಮದ್ವೆ ಮಾಡ್ಬೇಕು ಅಂತಾನೆ ನಿರ್ಧಾರ ಮಾಡಿದ್ರು. ಆಗ್ಲೂ ಕೂಡ ಊರ್ನವ್ರ ಮುಂದೆ ಜಗಳ ಮಾಡಿದ್ದು ಅವರೇ ಅಲ್ವಾ? ಆಹಾ, ಅಂದ್ರೆ ನನ್ನ ಉದ್ದೇಶ ಅದಲ್ಲ ಅಕ್ಕ. ಪಾರ್ವತಿ, ನಿನ್ನ ಉದ್ದೇಶ ಏನು ಅನ್ನೋದು ನನಗ್ ಚೆನ್ನಾಗಿ ಅರ್ಥ ಆಗಿದೆ. ಅವ್ರ ಬಗ್ಗೆ ಯಾಕಮ್ಮ ಡಿಸ್ಕಷನ್ನು? ಕತ್ತೆ ಬಾಲ ಕುದುರೆ ಜುಟ್ಟು ಅನ್ನೋ ತರ ಅವತ್ತು ವರ್ತಿಸಿದ್ರು ಇವರೆಲ್ಲ. ಎಲ್ರ ಮುಂದೆ ಮಾವನ್ ಮರ್ಯಾದೆ ತೆಗ್ದಿದ್ದಾರೆ. ಇನ್ನಂತವ್ರ ಬಗ್ಗೆ ಡಿಸ್ಕಷನ್ ಯಾಕೆ? ನಾನು ಆದ್ಯ ಪ್ರೀತಿ ಮಾಡಿದೀವಿ. ನಮ್ಮಿಬ್ರು ಮದ್ವೆ ಮಾಡಕ್ಕೆ ನೀವೆಲ್ಲ ಒಪ್ಕೊಂಡಿದ್ದೀರಾ. ಇನ್ನು ಅವ್ರಗಳ ಬಗ್ಗೆ ಮಾತಾಡುವಂತ ಅವಶ್ಯಕತೆನೇ ಇಲ್ಲ. ಸರಿ ಬಿಡು ಸೀನು, ಸಂಬಂಧ ಸರಿ ಹೋಗ್ಲಿಲ್ಲ ಅಂತ ಇರೋ ಬಂಧ ಬೇರೆ ಆಗಲ್ಲ ಅಲ್ವಾ? ಹಬ್ಬದ ದಿನ ಹುಡುಗಿ ನಮ್ಮ ಮನೆಗೆ ಬಂದಿದ್ದಾಳೆ, ಅವಳಿಗೆ ನೋವು ಕೊಡೋದು ಯಾಕೆ? ಇರ್ಲಿ ಬಿಡಿ. ಜಾನಕಿ, ನೀವು ಹೋಗಿ ಕಡ್ಲೆ ಹಿಟ್ಟು ತಗೊಂಡ್ ಬನ್ನಿ. ಸರಿ ಅತ್ತೆ, ಬಾದ್ಯ. ಚಾರು ಬಾಯ್ಲಿ. ರೀ, 1 ನಿಮಿಷ ಬಂದೆ. ಕರಿತಿದ್ದ ಹಾಗೆ ಬಂದು ಒಳ್ಳೆ ಕೆಲಸ ಮಾಡ್ದೆ. ವಿಷಯ ಗೊತ್ತಾದ್ಮೇಲೆ ಬರ್ದೇನೆ ಹೇಗಿರ್ತಾಳೆ ಇವಳು?
ಅವಳು ಬಂದಿದ್ದೇನೋ ಸರಿ, ಯಾಕೆ ಬಂದಿದ್ದಾಳೆ ಏನು ಅಂತ ಕೇಳಿದಾಗ ಪಟ್ಟಂತ ಏನು ಉತ್ತರ ಕೊಡ್ಬೇಕು ಅರ್ಥ ಆಗ್ಲಿಲ್ಲ. ನೀವು ಚೆನ್ನಾಗಿ ಕವರ್ ಮಾಡಿದ್ರಿ ಅತ್ಗೆ. ಯಾವಾಗ ಏನ್ ಹೇಳ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅತ್ತೆ, ನನಗ್ ಬಂದಿದ್ದೀನಿ ತಾನೆ, ನೀವೇನು ಟೆನ್ಷನ್ ತಗೋಬೇಡಿ. ನೀನ್ ಬಂದೆ ಸರಿ ಕಣೆ. ಆದ್ಯ ಸೀನುಗೆ ಎಣ್ಣೆ ಹಚ್ಚದೇ ಇರೋ ಹಾಗೆ ಹೇಗ್ ತಡೆಯೋದು? ನೋಡಿದ್ಯಲ್ಲ, ಕಡ್ಲೆ ಹಿಟ್ಟಿಗೂ ಸುಣ್ಣದ ಪುಡಿಗೂ ವ್ಯತ್ಯಾಸ ಗೊತ್ತಿಲ್ಲ ಅವಳಿಗೆ. ಅಂಥವಳು ನನ್ ಸೊಸೆ ಅಂತೆ, ನನ್ ಮಗನ ಕೊಟ್ಟು ಮದ್ವೆ ಮಾಡ್ತಾರಂತೆ. ಅತ್ತೆ, ನಾನ್ ಬಂದ್ಮೇಲೂ ನಿಮ್ಗೆ ಯಾಕೆ ಟೆನ್ಷನ್ನು? ಅವ್ರು ಅನ್ಕೊಂಡಿದ್ದೇನು ನಡೆಯೋದಿಲ್ಲ, ನಾವ್ ಅನ್ಕೊಂಡಿದ್ದೆ ನಡೆಯೋದು. ಹೇಗ್ ನಡೆಯತ್ತೆ? ಹೊರಗಡೆ ನೋಡಿದ್ಯಲ್ಲ, ಒಟ್ಟಿಗೆ 4 ಜನಕ್ಕೂ ಎಣ್ಣೆ ಹಚ್ಚೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ. ಕಡ್ಲೆ ಹಿಟ್ಟನ್ನ ತಗೊಂಡ್ ಬರೋದಕ್ಕೆ ನಮ್ಮ ಅತ್ತಿಗೆ ಆದ್ಯನ್ ಕರ್ಕೊಂಡ್ ಒಳಗ್ ಹೋದ್ರು. ಅತ್ತೆ, ನಿಮ್ಗೆ ಬೇಕಾಗಿರೋದೇನು? ನಾನು ಮಾವನಿಗೆ ಎಣ್ಣೆ ಹಚ್ಬೇಕು ಅಷ್ಟೇ ತಾನೇ? ಅದೇ ಅಲ್ವಾ ನಮ್ಮ ಆಸೆನೂ ಕೂಡ. ನಾನು ಮಾವನಿಗೆ ಎಣ್ಣೆ ಹಚ್ಬೇಕು ಅಂದ್ರೆ ಮೊದಲು ಆ ಆದ್ಯನ ಎಣ್ಣೆ ಹಚ್ತಿರೋ ಹಾಗೆ ತಡಿಬೇಕಾಗುತ್ತೆ. ಅದಾದ್ಮೇಲೆ ಮಾವನಿಗೆ ಹೇಗೆ ಎಣ್ಣೆ ಹಚ್ಬೇಕು ಅಂತ ನಾನು ಯೋಚಿಸ್ತೀನಿ. ಆ ಆದ್ಯನ್ ಹೇಗ್ ತಡಿಬೇಕು ಅರ್ಥ ಆಗ್ದೇನೆ ಅಲ್ವಾ ನಾವಿಬ್ರು ಒದ್ದಾಡ್ತಾ ಇರೋದು. ಆದ್ಯ ಸೀನುಗೆ ಎಣ್ಣೆ ಹಚ್ಚೋದನ್ನ ತಡೆಯೋದು ಆಗದೆ ಇರೋ ಕೆಲ್ಸ ಅನ್ನಿಸ್ತಿದೆ. ನೀನೇ ನೋಡಿದ್ಯಲ್ಲ, ನಮ್ಮ ಅತ್ತಿಗೆ ಕಡ್ಲೆ ಹಿಟ್ಟನ್ನ ತರೋದಿಕ್ಕೆ ಆದ್ಯನ ಕರ್ಕೊಂಡ್ ಒಳಗ್ ಹೋಗಿದ್ದನ್ನ. ನಿಮ್ ಅತ್ತಿಗೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರು ಮಾಡದೇ ಇರೋ ಪರಿಸ್ಥಿತಿಲಿ ಆದ್ಯನೇ ಇದ್ರೆ ಯಾಕೆ ಮಾಡಲ್ಲ? ಪರಿಸ್ಥಿತಿ ಎಲ್ಲ ಆದ್ಯಾಗ ಅನುಕೂಲವಾಗೇ ಇದೆಯಲ್ಲ. ಪರಿಸ್ಥಿತಿಗಳೇನೋ ಇದಾವೆ, ಆದ್ರೆ ಆದ್ಯ ಇರ್ಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಳಿಗೇನೆ ಕೈ ಕಾಲು ಎಲ್ಲ ಚೆನ್ನಾಗೇ ಇದೆಯಲ್ಲ. ಆ ಕೈನ ಸುಟ್ಟು ಹೋಗೋ ಹಾಗೆ ಮಾಡಿದ್ರೆ? ಏನು ಕೈಗಳು ಸುಟ್ಟು ಹೋಗುತ್ತಾ ಆದ್ಯನ್ಗ? ಹೌದು, ಮಾವನಿಗೆ ಎಣ್ಣೆ ಹಚ್ಬೇಕು ಅಂದ್ರೆ ಕೈ ಚೆನ್ನಾಗಿರ್ಬೇಕು. ಇವಾಗ ಚೆನ್ನಾಗಿರೋ ಕೈ ಸುಟ್ಟೋಯ್ತು ಅಂತ ಅನ್ಕೊಳ್ಳಿ, ಅವಾಗ ಎಣ್ಣೆ ಹಚ್ಚೋ ಚಾನ್ಸು ನಂದೇ ಅಲ್ವಾ? ನೀನ್ ಹೇಳ್ತಿರೋದು ಒಂದ್ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಚೆನ್ನಾಗಿರೋ ಕೈನ ಆದ್ಯ ಯಾಕೆ ಸುಟ್ಕೋತಾಳೆ? ಆದ್ಯ ಸುಟ್ಕೊಳ್ಳೋದಿಲ್ಲ, ನಾವೇ ಸುಟ್ಕೊಳ್ಳೋ ತರ ಮಾಡ್ಬೇಕು. ಹೇಗೆ? ಈ ಫೋನ್ ಇದೆ ಅಲ್ವಾ, ಇವಾಗ ಪ್ರತಿ ಮನುಷ್ಯನಿಗೂ ಅವನ್ ಪ್ರಾಣಕ್ಕಿಂತ ಜಾಸ್ತಿ ಈ ಫೋನೇ ಮುಖ್ಯ. ಅವಳ ಫೋನೀಗ ಬೆಂಕಿಲೋ ಕುದಿಯೋ ನೀರಲ್ಲೋ ಬಿತ್ತು ಅಂತ ಅನ್ಕೊಳ್ಳಿ, ಅವಳು ಏನು ಯೋಚಿಸ್ದೆ ಅದ್ರೊಳಗಡೆ ಕೈ ಹಾಕ್ಬಿಡ್ತಾಳೆ, ಅವಾಗ ಅವಳ ಕೈ ಸುಟ್ಟು ಹೋಗುತ್ತೆ. ನೀನ್ ಹೇಳಿದ್ದೇನೋ ಸರಿಯಾಗಿದೆ, ಆದ್ರೆ ಆದ್ಯನ್ ಫೋನ್ ಬೀಳ್ಸೋದು ಹೇಗೆ? ಅತ್ತೆ, ಇವತ್ತು ಮನೇಲಿ ಏನೇನು ಅಡುಗೆ ಮಾಡಿದ್ದೀರಾ? ಏನೋ ಆ ಕೆಲ್ಸನೆಲ್ಲ ನಮ್ಮ ಅತ್ತಿಗೆ ನೋಡ್ಕೋತಾಳೆ. ಏನ್ ಅಡ್ಗೆ ಮಾಡಿದಾರೋ ಏನೋ. ಸರಿ ಸರಿ, ಏನ್ ಮಾಡಿದ್ರು ಮಾಡದೆ ಹೋದ್ರು ಪಾಯಸ ಅಂತೂ ಮಾಡೇ ಮಾಡ್ತಾರಲ್ವಾ? ಬಿಸಿ ಬಿಸಿ ಪಾಯಸ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ಬೇಕು. ಬಾಕಿ ಎಲ್ಲ ನಾನು ನೋಡ್ಕೋತೀನಿ, ಸರಿನಾ? ಸರಿ, ಅದೇನ್ ಮಾಡ್ತೀಯೋ ಮಾಡು. ನನಗ್ ಬೇಕಾಗಿರೋದು ನನ್ನ ಮಗನ್ಗೆ ನೀನ್ ಎಣ್ಣೆ ಹಚ್ಚೋದು. ಓ, ಎಲ್ ಚಾರ್ಜ್ಗೆ ಹಾಕಿದ್ಯಾ? ಮಾಡ್ತೀನಿರು. ಪಾರ್ವತಿ, ಆದ್ಯನ್ ಫೋನ್ ಸಿಕ್ತಾ? ಸಿಕ್ತು ಅದಕ್ಕೆ ಬಂದೆ. ಬಾ ಬೇಗ ಬಾ. ಸಿಕ್ತು ಅದಕ್ಕೆ, ಇದೇ ಫೋನ್ ಓಲ್ದು. ಹಾಕು ಹಾಕು ಹಾಕು. ಆದ್ಯಾನ್ ಕರೀರಿ ಕರೀರಿ ಕರೀರಿ. ಆದ್ಯ, ಅಮ್ಮ ಆದ್ಯ, ಒಂದ್ ನಿಮಿಷ ಇಲ್ಲಿ ಬಾಮ್ಮ. ಬಾಯ್ಲಿ ಬಾಬಾ. ಯಾವ್ದೋ ಫೋನ್ ಬಿದ್ದು ಹೋಗಿದೆ, ನಿಂದೇನ ಅಂತ ನೋಡು ನೋಡು. ಅತ್ತೆ, ಇದು ನಂದಲ್ಲ. ಅವಳ್ದಲ್ದೇ ಇದ್ರೆ ಯಾರ್ದಿ ಫೋನು?
ನಮ್ಮ ಮನೇಲಿ ನನ್ನ ಹತ್ರ ಚಾರು ಹತ್ರ ಫೋನ್ ಇದೆ. ಚಾರುದೇ ಫೋನು. ಚಾರು ಚಾರು? ಚಾರು ಬಾರೆ ಇಲ್ಲಿ, ಬಾ ಬಾ ಬೇಗ. ಬಾರೆ ಇಲ್ಲಿ. ಏನಾಯ್ತತ್ತೆ? ಈ ಫೋನ್ ನಿಂದ? ನನ್ ಫೋನ್ ಹಾಕ್ಬಿಟ್ರೆ ನೀವು? ಅಯ್ಯಯ್ಯೋ ಅಯ್ಯೋ, ಚಾರ್ಜ್ ಹಾಕಿದ್ದನ್ ತಗೊಂಡ್ ಬಂದು ಹಾಕ್ಬಿಟ್ಟೆ. ಫೋನ್ ನಂದಲ್ವ ಚಿಕ್ಕಮ್ಮ? ಅಯ್ಯೋ ಇರು, ನಾನು ತಗೊಂಡ್ಬರ್ತೀನಿ. ಯಾಕೆ ಕೈ ಹಾಕ್ದೆ? ಅವಳ ಕೈನ ಸುಡ್ತೀನಿ ಅಂತ ನಿನ್ ಕೈಯ ಸುಟ್ಕೊಂಡಿದ್ದೆ. ಸರ್ ಎಲ್ಲಿ ಹೋದ್ರು?